ನಮಸ್ಕಾರ. ನಾನು ನಿರುಪಾಧಿಕೆ ಗೋಮರ್ಸಿ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ರೈತ ಘಟಕದ ಪ್ರಧಾನ ಕಾರ್ಯದರ್ಶಿ. ನಿನ್ನೆ ದಿನಾಂಕ 14/8/2025 ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಗುರುಗುಂಟ ರೈತ ಸಂಪರ್ಕ ಕೇಂದ್ರದಲ್ಲಿ ಅಲ್ಲಿನ ಎಒಗಳು ಮತ್ತು ಅಕೌಂಟೆಂಟ್ಗಳು ಒಬ್ಬ ಮಧ್ಯವರ್ತಿಗಳನ್ನು ಇಟ್ಟುಕೊಂಡು ಅಲ್ಲಿನ ಸುಮಾರು 50-60 ರೈತರಿಗೆ ಅವರಿಗೆ ಸಿಗಬೇಕಾದಂಥ ಸೇವೆಗಳು ಸೌಕರ್ಯಗಳು ಸರ್ಕಾರದ ಯೋಜನೆಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಉಪಕರಣಗಳು, ಕೃಷಿ ಉಪಕರಣಗಳು, ಉದಾಹರಣೆಗೆ ಸ್ಪ್ರಿಂಕ್ಲರ್ ಪೈಪ್ಗಳಾಗಿರ್ಬೋದು, ಆಮೇಲೆ ನೀರಾವರಿಗೆ ಉಪಕರಣಗಳಾಗಿರ್ಬೋದು, ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು, ಹೀಗೆ ರೈತನಿಗೆ ಬೇಕಾದಂಥ ಮೂಲಭೂತ ಸೌಲಭ್ಯಗಳ ಉಪಕರಣಗಳನ್ನು ನೀಡುವಂಥ ಸಂದರ್ಭದಲ್ಲಿ ಒಬ್ಬೊಬ್ಬ ರೈತನ ಹತ್ತಿರ 300 ಅಂದರೆ 300 ರೂಪಾಯಿ ಪಡೆದು ಸುಮಾರು 30 ಜನರ ಹತ್ರ 300 ರೂಪಾಯಿ ಪಡೆದು ವಂಚಿಸುವಂಥ ಕೆಲಸವನ್ನು ಅಲ್ಲಿನ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು ಮಾಡಿರ್ತಾರೆ. ಈ ವಿಚಾರವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಈ ವಿಷಯ ಗಮನಕ್ಕೆ ಬಂದಾಗ ನಾವು ಅಲ್ಲಿ ಭೇಟಿ ಕೊಟ್ಟು ಅದನ್ನು ಪ್ರಶ್ನೆ ಮಾಡಿ ಸರ್ಕಾರದ ನೀತಿ ನಿಯಮಗಳು ಏನಾದರೂ ಹಣ ವಸೂಲಿ ಮಾಡುವಂಥದ್ದು ನಿಯಮಗಳು ಇದಾವ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿದಾಗ ಅವರು ತಪ್ಪೊಪ್ಪಿಕೊಂಡು ಸುಮಾರು 30 ರೈತರಿಗೆ ಪಡೆದಂಥ ಹಣವನ್ನು, ವಸೂಲಿ ಮಾಡಿದಂಥ ಹಣವನ್ನು ಮತ್ತೆ ಸ್ಥಳದಲ್ಲಿನೇ ವಾಪಸ್ ಕೊಟ್ಟು ಸುಮಾರು 300 × 30 ಅಂತಂದರೆ 9,000 ರೂಪಾಯಿ ಹಣವನ್ನು ವಸೂಲಿ ಮಾಡಿದ್ರು. ಮತ್ತೆ ನಾವು KRS ಪಕ್ಷದವರು ಅಲ್ಲಿ ಹೋಗಿ ಭೇಟಿ ಮಾಡಿ ಪ್ರಶ್ನೆ ಮಾಡಿರುವಂಥ ಸಂದರ್ಭದಲ್ಲಿ ರೈತರಿಗೆ ಮತ್ತೆ ಮರಳಿ ಹಣವನ್ನು ಕೊಟ್ಟಿರುವುದು ನಡೆದಿದೆ. ಹೀಗಾದಾಗ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಾದ್ಯಂತ ಸುಮಾರು 4 ರೈತ ಸಂಪರ್ಕ ಕೇಂದ್ರಗಳು ಬರ್ತವೆ. ಈ ಥರದ ಕೃಷಿ ಉಪಕರಣಗಳಿಗಾಗಿ ಸುಮಾರು 2,000ಕ್ಕೂ ಹೆಚ್ಚು ರೈತರು ಅರ್ಜಿಯನ್ನು ಹಾಕಿರ್ತಾರೆ. ಅದು ಯಾವುದೇ ಕೃಷಿ ಉಪಕರಣಗಳದು ಸ್ಪ್ರಿಂಕ್ಲರ್ ಪೈಪ್ಗಳಾಗಿರ್ಬೋದು, ಆಮೇಲೆ ಕೃಷಿ ಚಟುವಟಿಕೆಗೆ ಟಿಲ್ಲರ್ಗಳಾಗಿರ್ಬೋದು, ಹೀಗೆ ಯಾವುದೇ ಒಂದು ಉಪಕರಣಗಳನ್ನು ಪಡಿಬೇಕಾದ್ರೆ ಅಲ್ಲಿ ಈಗಾಗಲೇ ಮುಂಚೆ ಯಾವುದೇ ಒಂದು ಕಂಪನಿಗೆ DD ಅಂತ ತುಂಬಿರ್ತಾರೆ. ಅದಕ್ಕೆ ಮೂಲ ಬೆಲೆಗೆ ಸಂಬಂಧಪಟ್ಟಂಗೆ ಸಹಾಯಧನ ಬಿಟ್ಟು ಮೂಲ ಬೆಲೆಯಲ್ಲಿ DD ರೂಪದಲ್ಲಿ ಹಣವನ್ನು ಪಾವತಿಸಿರ್ತಾರೆ ಈಗಾಗಲೇ. ಆದರೆ ಅಧಿಕಾರಿಗಳು ಒಂದು ನಿಯಮಗಳನ್ನು ಮಾಡಿದರೆ, ಸರ್ಕಾರ ಒಂದು ನಿಯಮಗಳನ್ನು ಮಾಡಿದರೆ, ಇಲ್ಲಿ ಕೆಳ ಹಂತದಲ್ಲಿ ರೈತರಿಗೆ ಅಧಿಕಾರಿಗಳೊಂದು ನಿಯಮ ಮಾಡಿ ಹಗಲಲ್ಲೇ ರೈತರಿಗೆ ವಂಚಿಸುವಂಥದ್ದು, ಮೋಸ ಮಾಡುವಂಥದ್ದು, ಹಣವನ್ನು ಪಡೆದು ವಸೂಲಿ ಮಾಡುವಂಥದ್ದು ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ನಡೀತಾ ಇದೆ. ಅದರ ವಿಶೇಷವಾಗಿ ಲಿಂಗಸೂರು ತಾಲೂಕಿನಲ್ಲಿ ಗುರುಗುಂಟ ರೈತ ಸಂಪರ್ಕ ಕೇಂದ್ರದಲ್ಲಿ ನಿನ್ನೆ ನಡೆದಂಥ ಘಟನೆಯ ಸಾಕ್ಷಿ. ಹಾಗಾಗಿ ಇವೆಲ್ಲವನ್ನ ನೋಡಿ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಇಲಾಖೆಗಳು ಕಣ್ಮುಚ್ಚಿ ಕುಳಿತಿದವೇನೋ ಅನ್ನುವಂಥ ಅನುಮಾನ ನಮ್ಮಲ್ಲಿ ಮೂಡ್ತಾ ಇದೆ. ಹಾಗಾಗಿ ಪಾರದರ್ಶಕ ಆಡಳಿತ ಮತ್ತೆ ಪಾರದರ್ಶಕ ಸರ್ಕಾರದ ಯೋಜನೆಗಳನ್ನ ರೈತರಿಗೆ ತಲುಪಿಸುವಂತ ಕೆಲಸ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮಾಡಬೇಕಾಗುತ್ತೆ, ಜನಪ್ರತಿನಿಧಿಗಳು ಮಾಡಬೇಕಾಗುತ್ತೆ. ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ರೈತರ ಸಮಸ್ಯೆಗಳಿದಾವೆ. ಮುಂಗಾರು ಬಿತ್ತನೆ ಕಾರ್ಯ ಆರಂಭ ಆದ್ರೂ ಕೂಡ ಸರಿಯಾಗಿ ಬಿತ್ತನೆ ಬೀಜಗಳು ಸಿಗ್ತಾ ಇಲ್ಲ, ರಾಸಾಯನಿಕ ಗೊಬ್ಬರಗಳು ಸಿಗ್ತಾ ಇಲ್ಲ, ಕೀಟನಾಶಕಗಳು ಸಿಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಮತ್ತೆ ರೈತರಿಗೆ ಹೊರೆಯಾಗಿ ರೈತರ ಬಳಿ ಹಣ ವಸೂಲಿ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಈ ನಿನ್ನೆ ನಡೆದಂತ ಗುರುಗುಂಟದ ಪ್ರಕರಣಕ್ಕೆ ಅಧಿಕಾರಿಗಳು ಸುಮೋಟೋ ರೂಪದಲ್ಲಿ ಅವ್ರ ಮೇಲೆ ಆಕ್ಷನ್ ಮಾಡಬೇಕು, ಮತ್ತೆ ಪ್ರಕರಣವನ್ನು ದಾಖಲಿಸಿಕೊಂಡು ಈ ರೂಪದಲ್ಲಿ ಹಣವನ್ನು ವಸೂಲಿ ಮಾಡಿದಂತ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕನ್ನೋದು KRS ಪಕ್ಷ. ನಮಸ್ಕಾರ. ನನ್ನ ಹೆಸರು ಶಿವರಾಜ್ ಕಪ್ಪಗಲ್ ಅಂತೇಳಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ರೈತ ಕಾರ್ಯದರ್ಶಿ. ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಗುರುಗುಂಟ ಹೋಬಳಿಯಲ್ಲಿ ನಿನ್ನೆ ಕೃಷಿ ಇಲಾಖೆಯಲ್ಲಿ ಭ್ರಷ್ಟಾಚಾರವನ್ನು ಬಯಲು ಮಾಡಲಾಯಿತು. ನಿನ್ನೆ ರೈತರಿಗೆ ಸಿಗಬೇಕಾದ ಮೆಟಲ್ ವಸ್ತುಗಳನ್ನು, ಸ್ಪ್ರಿಂಕ್ಲರ್ ಆಗಿರ್ಬೋದು, ನ್ಯಾಚುರಲ್ ಆಗಿರ್ಬೋದು, ಪಂಪ್ಸೆಟ್ ಆಗಿರ್ಬೋದು, ಗೊಬ್ಬರ, ಬೀಜ, ಪ್ರತಿಯೊಂದು ವಸ್ತುಗಳು ಸಿಗಬೇಕಾದ ರೈತರಿಗೆ ಅಲ್ಲಿದ್ದ ಅಧಿಕಾರಿಗಳು ರೋಷಾರುಷವಾಗಿ ಪಬ್ಲಿಕ್ ಅಲ್ಲಿ ದುಡ್ಡುವನ್ನು 300 ರೂಪಾಯಿ ಬೇಡಿಕೆ ಇಡ್ತಾ ಇದ್ದಾರೆ. 300, 400, 200 ಅವರೆಷ್ಟು ಇದು ಇರ್ತೋ ಅಷ್ಟು ಅವ್ರ ಮನಸ್ಸಿಗೆ ಬಂದಷ್ಟು ದುಡ್ಡು ಬಯಲಿಗೆ ಕೇಳ್ತಾ ಇದ್ದಾರೆ. ಇಷ್ಟೇ ಕೊಡ್ಬೇಕು. ಒಬ್ಬೊಬ್ಬರಿಗೆ ನಿನ್ನೆ 300 ರೂಪಾಯಿ ತಗೋತಾ ಇದ್ರು ಪೈಪ್, ನ್ಯಾಚುರಲ್ ಸ್ಪ್ರಿಂಕ್ಲರ್ ಸಲಿಗೆ. ನಾವು ಅಲ್ಲಿ ಹೋಗಿ ಕೇಳಿದಾಗ, ಸರ್ ದುಡ್ಡು ಕೊಡಬೇಕು, ಉಚಿತವಾಗಿ ಬರುತ್ತೆ, ರೈತರಿಗೆ ಫ್ರೀಯಾಗಿ ಕೊಡ್ಬೇಕಲ್ಲ ಅಂತ ಕೇಳಿದಾಗ ಅಲ್ಲಿರ್ತಕ್ಕಂಥ ಅಧಿಕಾರಿ ಅಂಬರೀಶ್ ಗೌಡೂರ್ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ, ಜೆರಾಕ್ಸ್ ಮಾಡ್ಸ್ಬೇಕು ಸರ್, 5 ಸೆಟ್ಟು ಸರ್,
GPS ಫೋಟೋ ತೆಗಿಸ್ಬೇಕು ಸರ್ ಅಂತ ಹೇಳಿಬಿಟ್ಟು ಅದಕ್ಕೆ 300 ರೂಪಾಯಿ ತೊಗೊತಾ ಇದ್ದೀವಿ ಸರ್ ಅಂತಂದ. ಹೌದಾ ಅಂತ ಕೇಳಿದಾಗ ರೂಲ್ಸ್ ಇದೆ ಅಂತ ಕೇಳಿದಾಗ ಅವ್ರೇನು ಮಾತಾಡಲಿಲ್ಲ. ನೋಟ್ಸ್ ಕೊಡ್ರಿ ಅಂತ ಹೇಳಿದ್ವಿ. ಇಲ್ಲ 300 ರೂಪಾಯಿ ಕೊಟ್ಟಿದ್ದು ರಿಸಿಪ್ಟ್ ಕೊಡ್ರಿ ಅಂತ ಕೇಳಿದ್ವಿ. ಅವ್ರೇನು ಮಾತಾಡಲಿಲ್ಲ. ಆಮೇಲೆ ಅವರು ಅಧಿಕಾರಿಗಳು ಎಲ್ಲ ಇದ್ರು. ಅವ್ರು ಕೇಳಿದಾಗ ಯಾರು ಏನು ಮಾತಾಡಲಿಲ್ಲ. ಅವ್ರು ಒಂಥರ ಭಯ ಹುಟ್ಟಿತು, ನಡ್ಕ ಹುಟ್ಟಿತು, ಅಂಜಿಕೆ ಹುಟ್ಟಿತು ಅವರಿಗೆ. ಅವರು ಬೇಡ ಸರ್ ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ದುಡ್ಡನ್ನು ರೈತರಿಗೆ ಒಳ್ಳೆ ವಾಪಸ್ ಇಸ್ಕೊಟ್ಟಿವೆ. ಅಲ್ಲಿ ಹೇಳೋರು ಕೇಳೋರು ಯಾರೇ ಇಲ್ಲ. ತಾವು ಮಾಡಿದ್ದೇ ಮಾರ್ಗ, ತಾವು ಮಾಡಿದ್ದೇ ಇದು. ಅಲ್ಲಿ ಒಬ್ರದ್ದು ಭಯ ಇಲ್ಲ, ಅಂಜಿಕ್ಕಿಲ್ಲ. ರೋಷಾರುಷವಾಗಿ ಪಬ್ಲಿಕಲ್ಲಿ ದುಡ್ಡು ಕೇಳ್ತಾ ಇದ್ದಾರೆ. ಭ್ರಷ್ಟ ಅಧಿಕಾರಿಗಳು ಇವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಇವರನ್ನು ತನಿಖೆ ತಗೋಬೇಕು. ಇವ್ರ ಮೇಲೆ ಕಂಪ್ಲೇಂಟ್ ಆಗಬೇಕು. ಇವ್ರ ಮೇಲೆ ಒಂದು ಜವಾಬ್ದಾರಿಯುತ ಅಧಿಕಾರಿಗಳು ಈ ತರ ಮಾಡಿದ್ರಂಗ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಗುರುಗುಂಟ ಕೃಷಿ ಇಲಾಖೆಗಳಲ್ಲಿ ಪ್ರತಿಯೊಬ್ಬರು ರೈತರು ದುಡ್ಡು ಹೋಗಿ ಕೊಟ್ಟು ಬರ್ತೀವಿ ಸರ್, ಬಾಂಡ್ ಕೇಳ್ತಾ ಇದಾರೆ ಸರ್ ದುಡ್ಡು ಕೊಡಿಲ್ಲ ಅಂದ್ರೆ ಇವತ್ತು ಬಾ ನಾಳೆ ಬಾ ಅದು ತಾಂಬಾ ಇದು ತಾಂಬಾ ಅಂತೇಳಿ ಸುಳ್ಳು ಓಡಿಸಾಡ್ತಾ ಇದಾರೆ ಸರ್ ಅಂತೇಳಿ ರೈತರು ಅಪವಾದ ಮಾಡಿದ್ರು, ವಾದ ಮಾಡ್ತಾ ಇದ್ರು. ಲಬ್ಬಿಕಲ್ಲಿ ನಿನ್ನೆ ಒಂಥರ ಇದಾದಂಗ ಆಯ್ತು, ಜಗಳ ಆಯ್ತು. ರೈತರಿಗೆ ನಮ್ಗ ಅವ್ರಿಗೆ ಎಲ್ಲ ವಾದ ಆಯ್ತು. ದುಡ್ಡು ಕೊಟ್ರೆ ಏನು ಡಾಕ್ಯುಮೆಂಟ್ಸ್ ಬೇಕಲ್ಲ ಸರ್ ಇವರಿಗೆ. ದುಡ್ಡು ಕೊಡ್ಲಿಲ್ಲ ಅಂದ್ರೆ ಅದು ತೊಂಬ ಇದು ತೊಂಬ ಅಂತೇಳಿ ಓಡಾಡಿಸ್ತಾ ಇದಾರೆ ಸರ್. 5 ಸತ 6 ಸತ ತಿರುಗಿಸ್ತಾ ಇದಾರೆ. ನಾವು ಕೆಲಸ ಬಿಟ್ಟು ಬರಕ್ಕಾಗಲ್ಲ ಅಂತೇಳಿ ಇದು ಮಾಡಿದ್ರು. ನಿನ್ನೆ 300 ರೂಪಾಯಿ ತಗೋತಾ ಇದ್ರು. 20 ಸಟ್ಟಿಗೆ 9,000 ರೂಪಾಯಿ ಆಯ್ತು. ಅವ್ರು 25-26 ಸಟ್ಟು ಒಂದು ಗಾಡಿ ಬಂದದಕ್ಕೆ, ಒಂದು ಗಾಡಿಗೆ ಅಂದ್ರೆ 26-25 ಸಟ್ಟಿಗೆ ಇದಕ್ಕೆ ಎಷ್ಟಾಯ್ತು ದುಡ್ಡು? 27-28 ಸಟ್ಟಿಗೆ 9-15 ಸಾವಿರ ರೂಪಾಯಿ ರೊಕ್ಕ ಜಿರಾಕ್ಸ್ ಮಾಡಕ್ ಹೋಗುತ್ತ ಅಂತ ಕೇಳಿದಾಗ ಕೊಳ್ಳಾಗ ಐಡಿ ಕಾರ್ಡ್ ಇಲ್ಲ. ಬ್ರೋಕರ್ಗಳು ಅವ್ರ ಸರ್ಕಾರಿ ಅಧಿಕಾರಿಗಳು ಅಂತ ಹೇಳೋರು ಕೇಳೋರು ಯಾರಲ್ಲ ಗೊತ್ತಾಗ್ತಾ ಇಲ್ಲ. ಒಬ್ಬ ದುಡ್ಡು ತಗೋಬೇಕಂತ ಹೇಳಿ ಒಬ್ಬನ ನೇಮಕ ಮಾಡಿರ್ತಾರೆ. ಅದು ರೈತರ ಮಗನೇ, ಬಡವರ ಮಗನೇ, ನೀನು ದುಡ್ಡು ತಗೋಪ್ಪ, ರೈತರೆಲ್ಲ ಹತ್ರ ಕಲೆಕ್ಟ್ ಮಾಡ್ಕೊ ಅಂತ ಹೇಳಿ ಒಬ್ಬನ ನೇಮಕ ಮಾಡಿರ್ತಾರೆ. ಅವ್ರನ್ನ ಒಬ್ಬನ ಬಂದು ಕಿಸ್ ಅವನು ಇಷ್ಟ ಅಂತ ಕೊಡ್ತಾರೆ. ಅವ್ನು ಬಂತನ ರೈತರ ಹತ್ರ 300 ರೂಪಾಯಿ ತೊಗೊತಾ ಇದ್ದಾರೆ. ಅದನ್ನೆಲ್ಲ ರೆಕಾರ್ಡಿಂಗ್ ಮಾಡಿ ವಿಡಿಯೋ ಮಾಡಿವಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸೂಕ್ತ ಕ್ರಮ ತಗೋಬೇಕು. ಕಾನೂನುಬದ್ಧವಾಗಿ ರೈತರು ಸಿಗಬೇಕಾದ ವಸ್ತುಗಳನ್ನು ಸಿಗಲಿ ಅಂತೇಳಿ ನಾವು ಕೇಳಿಕೊಳ್ತೇವೆ. ಇವ್ರ ಮೇಲೆ ಆಕ್ಷನ್ ತಗೊಳ್ಳಿ. ಇವ್ರ ಅಮಾನತ ಮಾಡಬೇಕು. ಅಂಬರೀಶ್ ಗೌಡೂರ ಅಂತ ವ್ಯಕ್ತಿನ ಇಂಥ ನಡುಗೌಡ ಐಡಿ ಕಾರ್ಡ್ ಇಲ್ಲ, ಬ್ರೋಕರ್ಗಳು ಏನು ಅಧಿಕಾರಿಗಳು ತಿಳಿತು ಗೊತ್ತಿದೆಯೋ ಗೊತ್ತಿಲ್ಲೋ ಅದು ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಮುಂದೆ ಅಲ್ಲಿ ಅನ್ಯಾಯ ಅಕ್ರಮಗಳನ್ನು ಲಂಚಾವತಾರ ಗೊತ್ತಾದ್ರೆ ಏನಾದ್ರು ಕಂಡು ಬಂದಲ್ಲಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರೈತರ ಪರವಾಗಿ, ಜನರ ಪರವಾಗಿ ಧ್ವನಿ ಎತ್ತೀವಿ, ಮುಂದೆ ಹೋರಾಟ ಮಾಡ್ತೀವಿ. ಇದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಅವ್ರ ಮೇಲೆ ಆಕ್ಷನ್ ತಗೋಬೇಕು. ಮುಂದಿನ ದಿನಗಳಲ್ಲಿ ಈ ತರ ಆಗಕ್ಕೆ ನಾವು ಬಿಡಲ್ಲ, ತಗೋಬಾರ್ದು. ದುಡ್ಡು ತಗೊಂಡ್ರೆ ಲೋಕಾಯುಕ್ತ ಕೊಡ್ತೀವಿ, ಅವ್ರ ಮೇಲೆ ಕೇಸ್ ಮಾಡ್ತೀವಿ ಅಂತೇಳಿ ಮಾತಾಡ್ತಾ ಧನ್ಯವಾದಗಳು. ನಮಸ್ಕಾರ.